ಎಲ್ರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಸಮ್ಮರ್ ಬಂತು. ನಿಮ್ಮನೇಲೂ ಫ್ರಿಡ್ಜ್ ಬಳಸ್ತಿದ್ದೀರಾ ಅಂದ್ರೆ ಎಚ್ಚರದಿಂದ ಇರಿ. ಫ್ರಿಡ್ಜ್ ವಿಚಾರವಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರದು. ಮಾಡಿದ್ರೆ ಫ್ರಿಡ್ಜ್ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಫ್ರಿಡ್ಜ್ ವಿಚಾರವಾಗಿ ಬೇಸಿಗೆಯಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತಹ ವಿಡಿಯೋ, ಹಾಗಾಗಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಫ್ರಿಡ್ಜ್ ಅನ್ನ ಸಾಧ್ಯವಾದಷ್ಟು ವೀಕ್ಷಕರೇ ಅಡುಗೆ ಮನೆಯಲ್ಲಿ ಇಡಬೇಡಿ. ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇಡೋದನ್ನ ತಪ್ಪಿಸಿ. ಅಡುಗೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ತಾನೆ ಇರ್ತೀವಿ, ಹಬೆ ಹೇಳ್ತಾನೆ ಇರುತ್ತೆ. ಇದರಿಂದ ಅಡುಗೆ ಮನೆ ಬಿಸಿಯಾಗಿರುತ್ತೆ. ಒಂದ್ ವೇಳೆ ನೀವು ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಇಟ್ರೆ ಫ್ರಿಡ್ಜ್ನ ಕಂಪ್ರೆಸರ್ ಇರುತ್ತಲ್ಲ, ಅದು ಬೇಗನೆ ಬಿಸಿ ಆಗ್ಬಿಡುತ್ತೆ. ಇನ್ನು ಸಮ್ಮರ್ನಲ್ಲಂತೂ ಇನ್ನೂ ಹೆಚ್ಚು ಬಿಸಿ ಆಗುತ್ತೆ. ಒಂದ್ ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕು ಸರಿಯಾಗಿ ಇಲ್ಲದೆ ಇದ್ರೆ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ನಿಮ್ಮ ಅಡುಗೆ ಮನೆ ಮುಚ್ಚಿದ ಕೋಣೆಯಾಗಿದ್ರೆ ಅಪಾಯ ಹೆಚ್ಚು. ಗಾಳಿ ಚೆನ್ನಾಗಿ ಆಡ್ತಾ ಇದ್ರೆ ಪರವಾಗಿಲ್ಲ. ಗಾಳಿ ಇಲ್ಲ, ಅದು ಮುಚ್ಚಿದ ಕೋಣೆಯಾಗಿದ್ರೆ ಆದಷ್ಟು ಫ್ರಿಡ್ಜ್ ಅನ್ನ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್, ಫ್ರಿಡ್ಜ್ ಅನ್ನ ಗೋಡೆಗೆ ಅಂಟಿಸಿ ಇಡಬಾರ್ದು. ಆದಷ್ಟು ಗೋಡೆಗೂ ಫ್ರಿಡ್ಜ್ಗೂ ಅಟ್ಲೀಸ್ಟ್ 15 ಸೆಂಟಿಮೀಟರ್ ದೂರ ಇರಬೇಕು, ಅಂದ್ರೆ ಡಿಸ್ಟೆನ್ಸ್ ಇರಬೇಕು. ಆಗ ಕಂಪ್ರೆಸರ್ಗೆ ಗಾಳಿ ಚೆನ್ನಾಗಿ ಆಡುತ್ತೆ. ಇಲ್ಲ ಅಂದ್ರೆ ಕಂಪ್ರೆಸರ್ ಸಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆಗ ಇದು ಅಪಾಯವನ್ನ ತಂದಿಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರಾಗಿರ್ಬೇಕು. ಈ ವಿಚಾರದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನ ವಹಿಸಿ. ನೆಗ್ಲೆಕ್ಟ್ ಬೇಡ. ಕೆಲವರು ಏನ್ ಮಾಡ್ತಾರೆ, ಫ್ರಿಡ್ಜ್ ಅನ್ನ ಗೋಡೆಗೆ ಅಂಟು ಹಾಗಿಟ್ಟಿರ್ತಾರೆ. ಇದು ತುಂಬಾನೇ ಡೇಂಜರು ವೀಕ್ಷಕರೇ. ಅದಕ್ಕೆ ಹೇಳಿದ್ದು ನಾನು, ಆದಷ್ಟು ಗೋಡೆ ಜೊತೆಗೆ ಫ್ರಿಡ್ಜ್ ಮಧ್ಯೆ ಪ್ಲೇಸ್ ಇರಬೇಕು, ಡಿಸ್ಟೆನ್ಸ್ ಇರಬೇಕು. ಆ ರೀತಿ ನೋಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ನೀವು ಫ್ರಿಡ್ಜ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ಫ್ರಿಡ್ಜ್ ಒಳಗಡೆ ಮತ್ತೆ ಹಿಂಭಾಗದಲ್ಲಿ ಸ್ಟ್ರಿಂಗ್ಗಳಿರುತ್ತೆ. ಆ ಸ್ಟ್ರಿಂಗ್ಗಳಿರುವಂತಹ ಫ್ರಿಡ್ಜ್ ಅನ್ನ ನೋಡಿ ಖರೀದಿ ಮಾಡಿ, ಇದು ಒಳ್ಳೆಯದು. ಈ ಸ್ಟ್ರಿಂಗ್ಗಳು ಹೊರಗಿದ್ರೆ ಧೂಳು ನಿಮ್ಮ ಫ್ರಿಡ್ಜ್ ಒಳಗಡೆ ಹೋಗದೆ ಇರೋ ಹಾಗೆ ಕಾಪಾಡುತ್ತೆ ಫ್ರಿಡ್ಜ್ ಅನ್ನ. ಆ ಸ್ಟ್ರಿಂಗ್ಗಳೇ ಧೂಳನ್ನ ಸಂಗ್ರಹಿಸುತ್ತೆ, ಫ್ರಿಡ್ಜ್ಗೆ ಆಗೋ ಅಪಾಯವನ್ನ ತಪ್ಪಿಸುತ್ತೆ. ಇನ್ನೊಂದು ವಿಚಾರ ನಿಮ್ಮ ಗಮನದಲ್ಲಿರಲಿ, ನೀವು ಫ್ರಿಡ್ಜ್ ಇಡುವ ಪ್ಲೇಸ್ನಲ್ಲಿ ವಿದ್ಯುತ್ ಸರಬರಾಜು ಉತ್ತಮವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಇದು ಇಂಪಾರ್ಟೆಂಟ್ ವಿಚಾರ. ನೀವು ಫ್ರಿಡ್ಜ್ ಇಡ್ತೀರಾ ಅಂತ ಅಂದ್ರೆ ಅಲ್ಲಿ ವಿದ್ಯುತ್ ಸರಬರಾಜು ಚೆನ್ನಾಗಿರ್ಬೇಕು. ವಿದ್ಯುತ್ ಏರಿಳಿತ ಆಗ್ತಾ ಇರುತ್ತಲ್ಲ ಅಂತ ಪ್ಲೇಸ್ ನಲ್ಲಿ ಫ್ರಿಡ್ಜ್ ಅನ್ನ ಇಡೋದಕ್ಕೆ ಹೋಗಬೇಡಿ. ಇನ್ನೊಂದು ಬೆಸ್ಟ್ ಥಿಂಗ್ ಏನು ಅಂತ ಅಂದ್ರೆ, ಸ್ಟೆಬಿಲೈಸರ್ ಬಳಸೋದು ಉತ್ತಮ. ಆದ್ರೆ ಈಗ ಬರುವಂತಹ ಫ್ರಿಡ್ಜ್ಗಳಲ್ಲಿ ಫ್ರಿಡ್ಜ್ ಒಳಗಡೆನೆ ಅಂದ್ರೆ ಅಂತರ್ನಿರ್ಮಿತ ಸ್ಟೆಬಿಲೈಸರ್ ಇರುತ್ತೆ. ಅಂತಹ ಫ್ರಿಡ್ಜ್ಗಳಿಗೆ ಇದರ ಅಗತ್ಯ ಇರೋದಿಲ್ಲ. ಆದಷ್ಟು ಉತ್ತಮ ಗುಣಮಟ್ಟದ ರೆಫ್ರಿಜಿರೇಟರ್ ಅನ್ನ ಖರೀದಿ ಮಾಡಿ. ಗುಣಮಟ್ಟದ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬೇಡಿ, ರಾಜಿ ಆಗೋದು ಬೇಡ. ಇನ್ನು ಕರೆಂಟ್ ಕಡೆನೂ ಗಮನ ಇರಲಿ. ಇಲ್ಲದೆ ಹೋದ್ರೆ ಫ್ರಿಡ್ಜ್ ಸ್ಫೋಟಗೊಳ್ಳುವ ಅಪಾಯ ಹೆಚ್ಚಾಗಿರುತ್ತೆ. ವೀಕ್ಷಕರೇ, ಫ್ರಿಡ್ಜ್ ಬಳಸುವಾಗ ಹುಷಾರಾಗಿರಿ. ಅದರಲ್ಲೂ ಸಮ್ಮರ್ನಲ್ಲಿ ಎಚ್ಚರದಿಂದಿರಿ. ಅಯ್ಯೋ, ನಾನು ಎಷ್ಟು ವರ್ಷಗಳಿಂದ ಫ್ರಿಡ್ಜ್ ಅನ್ನ ಬಳಸ್ತಾ ಇದ್ದೀನಿ, ಏನೂ ಆಗಿಲ್ಲ, ಸುಮ್ಮನೆ ಏನೇನೋ ಹೇಳ್ತಾರೆ ಅಂತ ಹೇಳಿ ನೆಗ್ಲಿಜೆನ್ಸಿ ಬೇಡ. ಅದರಲ್ಲೂ ನೀವು ಈ ಎಲೆಕ್ಟ್ರಾನಿಕ್ ವಸ್ತುಗಳ ವಿಚಾರದಲ್ಲಿ ಎಚ್ಚರದಿಂದ ಇರಲೇಬೇಕು. ಅದೇ ರೀತಿಯಾಗಿ ಫ್ರಿಡ್ಜ್ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ವೀಕ್ಷಕರೇ, ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ. ಈ ವಿಡಿಯೋದಿಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ. ಭಯ ಪಡಿಸೋ ಉದ್ದೇಶ ನಮ್ದಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.